ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಮ್ಮ ಹೊಸ HYT ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಏನಿದು ಹೈ ಹೀಲ್ಡಿಂಗ್ ಟಾಪಿಕ್ಸ್ ಅಂದರೆ ಪುಸ್ತಕದಲ್ಲಿ ಯಾವ ಟಾಪಿಕ್ಗಳನ್ನು ಓದಿದರೆ ಹೆಚ್ಚು ಮಾರ್ಕ್ಸ್ ಬರುತ್ತೆ ಅನ್ನೋದು ಹೈ ಹೀಲ್ಡಿಂಗ್ ಟಾಪಿಕ್. ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನಮಗೆ ಗುಪ್ತರು ಹೇಗೆ ಪ್ರವರ್ಧಮಾನಕ್ಕೆ ಬಂದರು, ಅದರಲ್ಲಿ ಯಾವ್ಯಾವ ರಾಜರು ಬಂದರು, ಅವರ ಪತನ ಹೇಗಾಯಿತು, ಹೀಗೆ ಓದ್ತಕ್ಕಂಥದ್ದು ಅಕಾಡೆಮಿಕ್ ಮಾದರಿ. ಆದರೆ HYT ಮಾಡೆಲಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅವರ ಸಾಂಸ್ಕೃತಿಕ ಕೊಡುಗೆಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ನೋಡಿ, ನೀವು ಅಕಾಡೆಮಿಕ್ಸ್ ಓದಬೇಕಾದ್ರೆ ಗುಪ್ತರ ಪತನಕ್ಕೆ ಕಾರಣಗಳಂತ ಓದ್ತೀರ, ಇದು ಬರಲ್ಲ, ಎಕ್ಸಾಮ್ಸ್ಗೆ ಬರಲ್ಲ. ನಂತರದಲ್ಲಿ ನಮಗೆ ಒಂದನೇ ಪುಲಕೇಶಿ ಎಕ್ಸಾಮ್ಸಿಗೆ ಬರ್ತಕ್ಕಂತಹ ಪ್ರಾಬಬಿಲಿಟಿ ಭಾಳ ಕಡಿಮೆ ಆಗುತ್ತೆ. ಎರಡನೇ ಪುಲಕೇಶಿ ಎಕ್ಸಾಮ್ಸಿಗೆ ಬರ್ತಾನೆ. ಹೀಗೆ ಪಾಲಿಟಿ, ಹಿಸ್ಟರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ಕು, ಜನರಲ್ ಸೈನ್ಸು, ಎನ್ವೈರನ್ಮೆಂಟು, ಮ್ಯಾಪ್ ವರ್ಕು, ತದನಂತರದಲ್ಲಿ ಕರೆಂಟ್ ಅಫೇರ್ಸನ್ನು ಸುಮಾರು 6 ತಿಂಗಳ ಕಾಲ ನಾವು ಎಕ್ಸಾಮ್ನ ದೃಷ್ಟಿಯಿಂದ ಗೈಡೆನ್ಸ್ ಮಾಡ್ಕೊತ ಹೋಗ್ತೀವಿ. ಪ್ರತಿ ದಿವಸ 20ರಿಂದ 30 ನಿಮಿಷ ಕ್ಲಾಸ್ ಇರುತ್ತೆ ಅಷ್ಟೇ. ಏನಕ್ಕೆ ಅಂದರೆ ಆಲ್ರೆಡಿ ಕೋಚಿಂಗ್ ಎಲ್ಲ ನಿಮಗೆಲ್ಲ ಆಗಿರುತ್ತೆ. 1 ಮಾರ್ಕ್ಸು 2 ಮಾರ್ಕ್ಸಲ್ಲಿ ಮಿಸ್ ಆಗ್ತಿರ್ತೀರ, ಸುಮಾರು 4-5 ವರ್ಷ ಓದ್ತಿರ್ತೀರ, ಏನು ಓದಬೇಕಂತ ಗೊತ್ತಾಗ್ತಿರಲ್ಲ. ಇದು ಒಂದು ಹಂತ. ಎರಡನೇ ಹಂತದಲ್ಲಿ ಹೋಮ್ವರ್ಕನ್ನು ಕೊಡಬೇಕಾಗುತ್ತೆ. ಏನಿದು ಹೋಮ್ವರ್ಕ್ ಅಂದರೆ, ನೋಡಿ, ಹೋಮ್ವರ್ಕ್ ಅಂತಂದರೆ ಒಂದು ಟಾಪಿಕ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಹೇಗೆ ಓದಬೇಕಂತ. ಫಾರ್ ಎಕ್ಸಾಂಪಲ್ ಬೋಧಿಸತ್ವ, ಇದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಓದತಕ್ಕಂಥದ್ದು. SSCಯಲ್ಲಿ ಹೇಗೆ ಕೇಳಿದ್ದಾರೆ, CIPFಲ್ಲಿ ಯಾವ ರೀತಿ ಕೇಳಿದ್ದಾರೆ, CDSಲ್ಲಿ ಯಾವ ಥರ ಕೇಳಿದ್ದಾರೆ. ಇದು ಏನಪ್ಪ ಅಂದರೆ ಹೋಮ್ವರ್ಕನ್ನು ಕೈಯಿಂದ ಬರೆದು ಕಳಿಸ್ಬೇಕು ನೀವು. ಯಾಕೆ ಸರ್ ಇದನ್ನು ಕೈಯಿಂದ ಬರಿಬೇಕಂತಂದರೆ ಬರೆದಾಗ ನೆನಪಿರುತ್ತೆ. ಓಕೆ, ಇದು ಇದರ ಮೂಲ ಉದ್ದೇಶ. ಸೊ ಹೋಮ್ವರ್ಕನ್ನು ಬರೆದ ನಂತರದಲ್ಲಿ ನೀವು ರಿವೈಸ್ ಮಾಡಿದ ನಂತರದಲ್ಲಿ ನಮ್ಮ ಟೀಮಿಂದ ನಿಮಗೆ ಕಾಲ್ ಬರುತ್ತೆ. ನೀವು ಮೆಸೇಜ್ ಆಗ್ಬೋದು, ಸರ್ ಐ ಹ್ಯಾವ್ ರಿವೈಸ್ಡ್, ಯು ಕ್ಯಾನ್ ಆಸ್ಕ್ ಮೀ ಕ್ವಶನ್ಸ್ ಅಂತ ನೀವು ನಮಗೆ ಒಂದು ಮೆಸೇಜ್ ಹಾಕಿದಾಗ ವಿ ಆರ್ ಗೋಯಿಂಗ್ ಟು ಕಾಲ್ ಬ್ಯಾಕ್ ಯು. ಬಹುಶಃ ಈ ರೀತಿಯಾಗಿ ಹೋಮ್ವರ್ಕನ್ನು ಮಾಡಿ ತದನಂತರದಲ್ಲಿ ಕ್ವಶನ್ ಕೇಳ್ತಕ್ಕಂತಹ ಕ್ರಮ ಇಡೀ ಭಾರತದಲ್ಲಿ ಇರತಕ್ಕಂಥದ್ದು ಶಾಂತ ಮಾರ್ಗದಲ್ಲಿ ಮೊದಲು ಎಂದು ಭಾವಿಸ್ತೇನೆ. ಓಕೆ, ಬೇರೆಯವರು ಇರ್ಬೋದು, ನನಗೆ ತಿಳಿದ ಮಟ್ಟಿಗೆ ಇದು ಗೊತ್ತಿಲ್ಲ. ಓಕೆ, ಸೊ ಹೀಗೆ ಒಂದು ಸಬ್ಜೆಕ್ಟನ್ನು ನೀವು ಎಕ್ಸಾಮ್ ಆ್ಯಂಗಲಿಂದ ಓದಿದಾಗ ನೀವು ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ನಾನು ಆಲ್ರೆಡಿ ಈಗ ಡಿಸ್ಕಷನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಹಿಂದೂ ಸ್ವರಾಜ್ ಬುಕ್ಕನ್ನು ಅದು ಯಾವುದ್ರ ಬಗ್ಗೆ ಮಾತಾಡುತ್ತೆ, ಯಾರು ಬರೆದ್ರು, ಯಾವಾಗ ಬರೆದ್ರು. ಸೊ ಹೀಗೆ ಎಕ್ಸಾಮ್ ಆ್ಯಂಗಲಿಂದ ಓದ್ತಕ್ಕಂತಹ ಅಂಶ HYT ಕ್ಲಾಸ್ ಆಗಿರುತ್ತೆ. HYT ಕ್ಲಾಸ್ಗೆ ಹೇಗೆ ಜಾಯ್ನ್ ಆಗಬೇಕಪ್ಪ ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ತಾವು. ಓಕೆ, 9620131843. ಓಕೆ, ತದನಂತರದಲ್ಲಿ ಬೆಸ್ಟ್ ಹೋಮ್ವರ್ಕ್ಗಳನ್ನು ನಾವು ಗ್ರೂಪಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀವಿ. ಸೊ ಯು ಕ್ಯಾನ್ ಯೂಸ್ ದೋಸ್ PDFs ಫಾರ್ ಯುವರ್ ಪ್ರಿಪ್ರೇಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ HYT ಕ್ಲಾಸಸ್. ಸೊ ಆಸಕ್ತರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಕೊನೆಗೊಳ್ತಾ ಇದೆ. ನಮಸ್ಕಾರ.